ನೀವು ಹಾಕೊಳ್ಳಿ ನನ್ನ ಬಟ್ಟೆ ಯಾರು ಬೇಡ ಅಂತ ಕಾಸು ಕೊಟ್ಟು ನನಗೆ ಅಂತ ತಗೊಂಡಿದ್ದು. ಹಂಗೆ ನಾನು ಕಾಸು ಕೊಟ್ಟು ತಗೊಳ್ಳೋದ್ಮೇಲೆ ಯಾಕೆ ನೀನು ಹಾಕಂತ್ಯ? ನಮಗೂ ಗೊತ್ತಾಗೋಯ್ತು ನಾವು ಡಯಟ್ಗೆ ಪ್ಲಾನ್ ಆಗ್ತಾನೆ ಇದೀವಿ, ಅದು ಆಗ್ತಾ ಇಲ್ಲ. ಬೈ ಡಾರ್ಲಿಂಗ್ಸ್, ನಾನು ನಿಮ್ಮ ಪ್ರೀತಿಗೆ ನಿಜವಾಗ್ಲೂ ಆಭಾರಿಯಾಗಿರ್ತೀನಿ. ಬಟ್ ಮಗನೇ ಸರಿ ಹಾಕೋ ಸೈಡ್ಗೆ. ಬಾಯಿ ಬಂದ ಮಾತಾಡ್ತೀನಿ ನೀನಂದ್ರೆ. ಮಾತಾಡ್ಬೇಕಾದ್ರೆ ರೋಡಲ್ಲಿ ಹೋಗ್ಬೇಕಾದ್ರೆ ಗಮನ ಇರಬೇಕು. ನೀನು ರೆಗ್ಯುಲರ್ ಓಡ್ತಿರ್ತಾನೆ. ಅರ್ಜೆಂಟ್ ಇದ್ರೆ ಆರ್ಡ್ರ್ ಹೋಗ್ಬಿಟ್ಟು ಹೋಗು. ಕೈ ಹಾಕೋ ಮಾಡ್ತೀಯಾ? ಏ ಮಗ ತೋರಿಸಿಲ್ಲ ಏನು ಹೇಳ? ನೀವು ಸರಿ ಹೇಳಂಗೆ ಕೈಗೆ ಸಿಹಾಕೊಂಡ್ರೆ ಅಂದರೆ ಹೆಂಗೆ ಗೊತ್ತಾ ಡಾರ್ಲಿಂಗ್ಸ್, ನನಗೆ ಸಿಂಪಲ್ ಏನಿಲ್ಲ. ರೋಡಲ್ಲಿ ಎಲ್ಲರೂ ಓಡಾಡ್ತಾರೆ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಹಂಗೆ ಅಂದ್ಬಿಟ್ಟು ಅವ್ನಿಗೇನೋ ಟೆನ್ಷನ್ ಇದೆ ಅಂತ ಅಂದ್ಬಿಟ್ಟು ಸಿಕ್ತವ್ರಿಗೆಲ್ಲ ಬೇಕು ಓಡಾಡೋದಲ್ಲ. ಕ್ಯಾನ್ಸಲ್ ಮಾಡಿ ಹೋಗೋಣ ನಾವು. ಗರ್ಲ್ಸ್ ಅಂತೀರ ಚಾನಲಿಂದ ನೋಡಿ 3-4 ಕನ್ನಡ ಚೆನ್ನಾಗಿ ಮಾತಾಡ್ತದ. ನಮ್ಮನ್ನ ನೋಡ್ಕೊಂಡು ಯಾರೋ ಒಬ್ರು ಕನ್ನಡ ಕಲಿತಾರೆ ಅಂತಂದ್ರೆ ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್ ಡಾರ್ಲಿಂಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ನನ್ನ ಮಗ ನನ್ನ ಕೈ ಬಿಡ್ತಾಲ್ಲ, ಎತ್ಕೋ ಅಂತ. ಇತ್ತೀಚೆಗೆ ಪಪ್ಪನ ಮೇಲೆ ಜಾಸ್ತಿ ಅಲ್ಲ ಮಗನ ನಿಂಗೆ. ಹಾಂ, ಒಂಥರ ಎಕ್ಸ್ಟ್ರಾಡಿನರಿ ಲವ್ ಕೊಡ್ತಾ ಇದ್ದಾನೆ. ಏನಿವೆ ನೆನ್ನೆ ವಿಡಿಯೋ ಹೇಗಿತ್ತು ನನ್ನ ಬಗ್ಗೆ ನಾನು ತಿಳ್ಕೊಂಡು, ಅದು ಅವರಿಗೆ ಪ್ರ್ಯಾಂಕು, ನನಗೆ ಅದು ಬಿಗ್ಗೆಸ್ಟ್ ಇನ್ಫಾರ್ಮೇಷನ್. ನಾನು ಸುತ್ತಮುತ್ತ ನನ್ನ ಜನ, ನನಗೆ ಪ್ರೀತಿ ಕೊಡ್ತಾ ಇರೋರೆಲ್ಲ ನನ್ನ ಬಗ್ಗೆ ಏನಂತ ಭಾವಿಸಿದ್ದಾರೆ ಅನ್ನೋದು. ಅಷ್ಟೊಂದೆಲ್ಲ ಏನು ಕೆಟ್ಟವನಲ್ಲ ನಾನು ಅಂತ ಗೊತ್ತಾಯ್ತು. ಅಫ್ಕೋರ್ಸ್ ನಾನು ಒಳ್ಳೆಯವನೇ. ನಾವು ಒಳ್ಳೆಯವರು ಅಂತ ಇದ್ದೇ ಇರುತ್ತೆ, ಬಟ್ ಅಕ್ಕಪಕ್ಕದವ್ರಿಗೆ ಇರಬೇಕಲ್ಲ. ಸೊ ಅದು ನೆನ್ನೆ ಪ್ರೂವ್ ಆಗೋಯ್ತು. ಇನ್ನು ವಿಡಿಯೋ ನೋಡಿಲ್ಲ ಅಂತಂದರೆ ಅದು ನೋಡ್ಕೊಬನ್ನಿ, ಮಜಾ ಇದೆ. ನನಗಂತೂ ಗೊತ್ತಿಲ್ಲ, ಪರ್ಸ್ನಲಾಗಿ ನನಗಿದೆ. ಡಾರ್ಲಿಂಗ್ಸ್, ಇವತ್ತು ಬ್ರೇಕ್ಫಾಸ್ಟು ದೋಸೆ. ನಂದು ಆಲ್ರೆಡಿ ಆಯಿತು, ಇವರು ಈಗ ಹಾಕೊಂಡು ತಿಂತಾ ಇದ್ದಾರೆ. ನನ್ನ ಮಗನ ಬಗ್ಗೆ ಒಂದು ಒಳ್ಳೆ ವಿಷಯ ಏನು ಗೊತ್ತಾ ಡಾರ್ಲಿಂಗ್ಸ್, ನಿದ್ರೆ ಬಂದರೆ ಹಂಗೆ ಹೋಗ್ಬಿಟ್ಟು ಕೇಳ್ತಾನೆ, ಬಂದ್ಬಿಟ್ಟು ಅಲ್ಲಿ ಬಾಗಿಲು ಕೊಡ್ತಾನೆ, ಇಲ್ಲಿ ಮಲಗಿಸು ಅಂತ ಅಂದ್ಬಿಟ್ಟು. ಏನು ಎಲ್ಲಿಗೆ ಹೋಗ್ತಿದ್ಯಾ? ನಿಮ್ಗೆ ಮಾತೆತ್ತಿದ್ರೆ ಕ್ಯಾಮ್ರಾ ಎತ್ಬಿಡ್ತೀರಲ್ಲ. ಆಯ್ತು, ನಂಗೆ ಇದೊಂದು ಡಾರ್ಲಿಂಗ್ಸ್ ನನಗೆ ಈಗ ಧೈರ್ಯ ಹೇಳ. ಎಲ್ಲಿಗೆ ಹೋಗ್ತಿದ್ಯಾ? ನಮ್ಮ ಏರಿಯಾಗೆ. ಏನಕ್ಕೆ ಹೋಗ್ತಿದ್ಯಾ? ಅದೊಂದು ನೆಪ ಬೇರೆ. ಕನ್ಸಲ್ ಬಂತಂತೆ ಡಾರ್ಲಿಂಗ್ಸ್, ಏನೋ ಹರಕೆ ತೀರಿಸ್ಬೇಕು ಅಂತಂದ್ಬಿಟ್ಟು ಅದು ಏನೋ ಆ ಟೈಮಲ್ಲಿ ಟೈಮಲ್ಲಿ ಮಾಡಿದ್ಲಂತೆ. ನಾನು ಅದು ಅವಳಿಗೆ ಮೆಸೇಜ್ ಮಾಡಿದ್ದಕ್ಕೆ ಅವಳು ಕಾಲ್ ಮಾಡಿದ್ದು ನನಗೆ. ಅವಳು ಕಾಲ್ ಮಾಡಿದ್ದಕ್ಕೆ ನನಗೊಂದು ಕತೆ ಹೇಳ್ತಾ ಇಲ್ಲ. ಸೊ ಈಗ ಅವಳನ್ನ ಮೀಟ್ ಆಗೋಕ್ಕೆ ಅದು 3 ಗಂಟೆವರೆಗೂ ನನ್ನ ಬಿಟ್ಟು ಹೋಗ್ತೀನಿ, ನನ್ನ ಮಗನ. ಡಾರ್ಲಿಂಗ್ಸ್, ಮೌಲ್ಯಂಗೆ ನಾವು ಹೊರಗಡೆ ಹೋಗೋದನ್ನ ತಪ್ಪಿಸ್ಬಿಟ್ಟೆ. ಇಲ್ಲಿ ಅಡುಗೆ ಮಾಡ್ತಿದ್ದಾರೆ ನೋಡಿ. ಗೊತ್ತಾಯ್ತಾ? ಗಂಡಸರು ಪ್ರಭರು ಎಲ್ಲರೂ ಹೇಳ್ತಾರೆ ಗಂಡಸರು ಪವರ್ ಅಂತ. ಮತ್ತೆ ಹೋಗಿರ್ತಿದ್ದೆ ನಾನು. ಹೆಂಗಸರು ಪವರ್ ನೋಡಿ, ಅದನ್ನು ಗತ್ತಲ್ಲಿ ಹೇಳ್ತಾ ಇದ್ದಾರೆ ಇದೆ. ಬಟ್ ಏನು ಗೊತ್ತಾ, ರಿಯಲ್ ಫ್ಯಾಕ್ಟ್ ಬಂದು ಈಗ ನನಗೆ ಆ್ಯಕ್ಚುಲಿ ಅವಳು ಹೋದರೆ ಮತ್ತೆ ಮಧ್ಯಾಹ್ನ ಬೂವಿಂದ ಹಿಡಿದು ಈಗ 3 ಗಂಟೆಗೆ ಅಲ್ಲಿ ಶೂಟಿಗೆ ಹೋಗ್ಬೇಕಲ್ಲ, ಅಲ್ಲಿ ಬೇರೆ ಕಡೆ ಕೆಲಸ ಇದೆ ಅಂತ ಶೂಟಿಂಗ್. ಬಟ್ ಊಟ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ವಿ ರೀ. ದಾಲು ಕೋಪ ಯಾಕೆ ಮಾಡ್ಕೊಂತೀಯ? ಕೋಪ ಏನಲ್ಲ, ಹುಚ್ಚುಚ್ತರ ಮಾತಾಡ್ತೀವಿ. ನಾನು ಹುಚ್ಚು. ಸೊ ಇವತ್ತು ಪೂರ್ತಿ ಡಾರ್ಲಿಂಗ್ಸ್ ಬ್ಲಾಗ್ಸ್ ಅಂತಂದ್ರೆ ಫುಲ್ ನಮ್ಮಿಬ್ರದ್ದು ವಾರು ಜಿದ್ದಿನೇ ಇರುತ್ತಾ ಅಂತ. ಹಾಂ ನೋಡಿ, ನನಗೆ ಹೇಳ್ತಾನೆ ನನಗೆ ಹೆಂಗಂತದಾಳೆ. ಆಮೇಲೆ ನನಗೆ ನೀವು ಸಿಕ್ಕಿದ್ಮೇಲೆ ನನಗೆ ಎಂಥ ಪವರ್ ಗೊತ್ತಾ, ಅವಳಿಗೆ ಏನಾದರೂ ನನಗೆ ಹೇಳಬೇಕು ಅಂತಿದ್ದಾಗ ಕ್ಯಾಮ್ರಾ ಎತ್ಬಿಡ್ತೀನಿ ನಿಮಗೆ, ಅವಾಗ ಸುಮ್ಮನೆ ಸೈಲೆಂಟ್ ಆಗ್ತಾ. ಬಂಗಾಡು ಹಿಂಗಾಡು ಎಷ್ಟು ಸಖತ್ತಾಗ ಸಾಂಬಾರು ಮಾಡ್ತಾವಳು ಗೊತ್ತಾ. ಸೂಪರ್ ಮಾಡ್ತಾವಳು. ನೀನು ಸೂಪರ್ ಅಡುಗೆ ಮಾಡ್ತಿರ್ತೀನಿ. ಹೌದೌದು. ನನ್ನ ಉಡುಪು ನೀ ಡನ್ ಸ್ಟೆಪ್ ಹಾಕೊಂಡಿರೋದಕ್ಕ ಆ್ಯಕ್ಚುಲಿ ಅದನ್ನ ಮನೆ ಇಟ್ಕೊಂಡು ಮಾಡಿರಲಿಲ್ಲ, ಗೊತ್ತಾಯ್ತು. ನನ್ನ ಉಡುಪೇನೆ ಪೂರ್ತಿ ಇದೊಂದು ಬಿಟ್ಟು ನನ್ನ ಉಡುಪು ನಿನ್ನದು, ನನ್ನ ಉಡುಪು ನಿನ್ನದು ಅಂತ ಅಲ್ಲ, ಅದೇ ತಾನೇ ಸತ್ಯ. ನನ್ನ ಉಡುಪೆಲ್ಲ ನಿಂದು ಅಂತ. ನೀವು ಹಾಕೊಳ್ಳಿ ನನ್ನ ಬಟ್ಟೆ ಯಾರು ಬೇಡ ಅಂತಾರೆ. ಅದೇ ಕಾಮನ್ ಡೈಲಾಗ್. ಬಟ್ ಹಾಕೊಳಕ್ಕಾಗುತ್ತಾ? ನನ್ನ ಶರ್ಟ್ ಮೊನ್ನೆ ಹಾಕೊಂಡು ಓಡಾಡ್ತಿರ್ಲಿಲ್ವಾ ನೀವು? ಅದು ನಂದು ಶರ್ಟು, ನಂದು ಬ್ಲೂ ಕಲರ್ ಶರ್ಟ್. ನಾನು ಕಾಸು ಕೊಟ್ಟು ನನಗೆ ಅಂತ ತಗೊಂಡಿದ್ದೆ. ಹಂಗೆ ನಾನು ಕಾಸು ಕೊಟ್ಟು ತಗೊಳ್ಳೋದ್ನೆಲ್ಲ ಯಾಕೆ ನೀನು ಹಾಕಂತ್ಯ? ನಿಮ್ದೆಲ್ಲ ನಂದೇ ಅಂತ ನೀವೇ ತಾನೇ ಹೇಳಿರೋದು. ಹಂಗಾರೆ ನಿಂದೆಲ್ಲ ನಂದು ಆಗ್ಬೇಕು ತಾನೆ. ಮತ್ತೇನದು? ಅದನ್ನೇ ಹೇಳ್ತಿರೋದು ನಾನು. ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಓಪನ್ ಸ್ಟ್ಯಾಂಡ್ ಫ್ರಾಕ್ ಹಾಕೋ, ಅದು ಫ್ರಾಕ್ ಹಾಕೋ ಒಳ್ಳೆ ಹಿಂಗೆ ಚೂಡಿದಾರ ಹಾಕೊಂಡು
ಸರಿ ಚೂಡಿದಾರ ಹಾಕೊಂಡು ಓಡಾಡಲ್ಲ ಹಿಂಗೆ ಇಟ್ಕೊಂಡು ಅದೇ ರೋಡಿ ನಮ್ಮ ಮನೇಲಿ ಯಾವಾಗಲೂ ಹಿಂಗೆ ಗಲೀಜಾಗಿರೋದಲ್ಲ ಯಾಕೆ ಇನ್ನ ಕ್ಲೀನ್ ಮಾಡಿಲ್ಲ ಹಂಗಂತಿದಂಗೆ ಹಂಗಂತಿದಂಗೆ ಆಫೆಂಡ್ ಇನ್ನೂ ಕ್ಲೀನ್ ಮಾಡಿಲ್ಲ ಅಣ್ಣ ಅದು ಹೆಣ್ಮಕ್ಳಿಗೆ ಹೆಂಗೆ ಅಫೆಂಡ್ ಆಗ್ಬಿಡುತ್ತಲ್ಲ ನನ್ನ ಕೆಲಸದ ಬಗ್ಗೆ ನನ್ನ ಕೆಲಸದ ಬಗ್ಗೆ ಅಂತ ರೇಗಿಸ್ತಾರ ನೋಡ್ದಾ ಪದ್ಮಗೂ ಗೊತ್ತಾಗೋಯ್ತು ನಾವು ಡಯಟ್ಗೆ ಪ್ಲಾನ್ ಆಗ್ತಾನೆ ಇದೀವಿ ಅದು ಆಗ್ತಾ ಇಲ್ಲ ಬೈ 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 ಥ್ಯಾಂಕ್ ಯು ಇಸ್ಕೊಂಡೆ ಅಂದ್ರೆ ಇದಾಗತ್ತೆ ಅಂತ ಅಂದ್ಬಿಟ್ಟು ನಾನು ಕೈಯೆಲ್ಲ ಶೇಕ್ ಆಗ್ತಿದ್ದೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ಡಾರ್ಲಿಂಗ್ಸ್. ನಾನು ನಿಮ್ಮ ಪ್ರೀತಿಗೆ ನಿಜವಾಗ್ಲೂ ಆಭಾರಿಯಾಗಿರ್ತೀನಿ, ಬಟ್ ಇಷ್ಟೊಂದೆಲ್ಲ ರಿಸ್ಕ್ ಬೇಡ ಅಂತ ಅನ್ಕೊತೀನಿ. ವಿಡಿಯೋದಲ್ಲಿ ಪೊಮೊಗ್ರಾನೇಟು ತಿಂತಿರೋದು ನೋಡಿಬಿಟ್ಟು ಒಬ್ಬರು ಮನೆಗೆ ಹುಡುಕೊಬಂದು ಕೊಟ್ಟು ಹೋದರು. ಲಿಟ್ರಲಿ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಈ ಥರ ಲವ್ಗೆಲ್ಲ ಏನಂತೀರಮ್ಮ ನೀವು? ಥ್ಯಾಂಕ್ ಯು ಸೋ ಮಚ್. ಪ್ರಜ್ವಲ್ ಅವ್ರದ್ದು ಹೆಸರು ಏನಂತ ಸೇವ್ ಮಾಡಿಕೊಂಡೆ, ನವೀನ್ ಅಲ್ಲ, ಎಸ್ ನವೀನ್ ಅಂತ. ಥ್ಯಾಂಕ್ ಯು ನವೀನ್ ಅವರೇ, ಈ ವಿಡಿಯೋ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಲವ್ಗೆ. ಅಯ್ಯೋ ಹೆಂಗೆ ಹೇಳ್ಕೊಂಡ್ಲ ಜಿಕ್ ಜಿಗ್ರಿ ಜಿಕ್. ಅಲ್ಲೋಗ್ಬಿಟ್ಟು ಸಲ್ಯೂಟು ನಮಸ್ಕಾರ ಎಲ್ಲ ಹೊಡಿತಾನೆ. ಮುದ್ದು ಗಿಣಿ ಗಿಣಿ ಅಮ್ಮ ಶಾನಿ ಮುದ್ದು. ಸಿಟ್ ಕಮ್ಮಿ, ಸಿಟ್ 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 ಸಿಟ್. ಹಿಂಗೆ ಕೂತ್ಕೊಳ್ಳು. ಹುಡುಗಿ ಹುಡ್ಕಾಗಿಲ್ಲ ನೀನು ಮದುವೆ ಮಾಡ್ಕೊಬಿಟ್ಟು ಒಬ್ಬರೇ ಆಗ್ತವ್ರೆ ವಾಸನೆ ಗುಬ್ಬಿ. ಟೈಮ್ ಹೆಂಗೆ ಹೋಗ್ತಿದೆ ಅಂತ ಅಂದ್ಬಿಟ್ಟು ಹೇಳೋಕ್ಕೆ ಆಗ್ತಿಲ್ಲ. ಬ್ರದರ್ ಏನು ಕೈ ತೋರಿಸ್ತಿದ್ದಲ್ಲ ಏನವ? ಎಲ್ಲರೂ ಹಂಗೆ ಹೋಗೋಕ್ಕಾಗಲ್ಲ, ಪ್ರೆಗ್ನೆಂಟ್ ಲೇಡಿ ಒಳಗಡೆ ಐತೆ. ಆಯ್ತಾ? ಆಯ್ತು ಆಯಿತು, ಮಾತಾಡ್ಬೇಕಾ? ಸೈಡಿಗೆ ಬಾ, ಸೈಡಿಗೆ ಹಾಕು, ಮಾತಾಡೋಣ. ರೋಡಲ್ಲಿ ಹೋಯ್ತಾ ಕೈಗೆಲ್ಲ ತೋರ್ಸ್ಕೊಂಡು ಓಡಾಡ್ಬೇಡ ಆಯ್ತಾ? ಕೈಯೆಲ್ಲ ತೋರ್ಸ್ಕೊಂಡು ಓಡಾಡ್ಬೇಡ. ಏಯ್ ಇಳಿಗಳಿಗೆ ನನ್ನ ಮಗನೇ. ಸರಿ ಹಾಕು ಸೈಡ್ಗೆ. ಬಾಯಿ ಬಂದ ಮಾತಾಡ್ತೀನಿ ನೀನಂದ್ರೆ. ಮಾತಾಡ್ಬೇಕಾದ್ರೆ ರೋಡಲ್ಲಿ ಹೋಗ್ಬೇಕಾದ್ರೆ ಗಮನ ಇರಬೇಕು. ನೀನು ರೆಗ್ಯುಲರ್ ಓಡಾಡ್ತಿರ್ತಾನೆ. ಅರ್ಜೆಂಟ್ ಇದ್ರೆ ಆರು ರೂಬಿಟ್ಟು ಹೋಗು, ಕೈ ಹಾಕು ಮಾಡ್ತೀಯಾ? ಇಲ್ಲಿ ಮಗ ತೋರಿಸಿಲ್ಲ ಏನು ಹೇಳ, ಇನ್ನು ಸರಿ ಹೇಳಂಗೆ. ಈಗ ಸಾಫ್ಟಾಗಿ ಬಂತು ಇವಾಗ ಕೈ. ಸೈಡ್ ಹಾಕು ಚೀನಾ, ಹಾಕು ಹಾಕು ಹಾಕು, ಬಾ ಹಾಕು. ಈಗ ಕೈಗೆ ಸಿಹಾಕೊಂಡ್ರೆ ಅಂದರೆ ಹೆಂಗೆ ಗೊತ್ತಾ ಡಾರ್ಲಿಂಗ್ಸ್, ನನಗೆ ಸಿಂಪಲ್ ಏನಿಲ್ಲ. ರೋಡಲ್ಲಿ ಎಲ್ಲರೂ ಓಡಾಡ್ತಾರೆ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಹಂಗೆ ಅಂದ್ಬಿಟ್ಟು ಅವ್ನಿಗೇನೋ ಟೆನ್ಷನ್ ಇದೆ ಅಂತ ಅಂದ್ಬಿಟ್ಟು ಸಿಕ್ತವ್ರಿಗೆಲ್ಲ ಬೇಕಂಗೆ ಓಡಾಡೋದಲ್ಲ. ಅವ್ರಿಗೂ ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು, ಅಣ್ಣ ಒಂಚೂರು ಅರ್ಜೆಂಟ್ ಐತೆ ಸೈಡ್ಗೆ ಹೋಗೋಣ, ಅಥವಾ ಅದಿದ್ರೆ ಹೆಂಗಿರುತ್ತೆ ಫೇಸಸ್ ಮಾಡ್ಕೊಂಡು ಕೆಟ್ಟ ಮಾತಾಡಿ ಬೈಕೊಂಡು ಹಿಂಗೆಲ್ಲ ಅಂತಂದರೆ ತಿಕ್ಕ ಹೊರಿಯುತ್ತೆ, ಎಲ್ಲರಿಗೂ ತಿಕ್ಕ ಹೊರಿಯುತ್ತೆ. ಹೋಗ್ಬಿಟ್ಟ ಬೇಗ ಇದ್ದಿದ್ರೆ ಅನ್ಕೊಂತೀವಿ, ಸರಿಯಾಗಿ ಕಾದಿರೋದು ಇವತ್ತು. ಓಕೆ, ರೋಡ್ ರೇಜ್ ಅವಾಗವಾಗ ಹ್ಯಾಪನ್ ಆಗ್ತಾ ಇರುತ್ತೆ. ನನಗಂತೂ ನಾನು ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ತೀನಿ, ಆ ಊರವರ ಅರ್ಜೆನ್ಸಿಗೆ, ಆ ಫೀಲಿಂಗ್ಸ್ಗೆ. ಹಾಗೆ ನಮ್ಮದೂ ಇರುತ್ತೆ ಅಫ್ಕೋರ್ಸ್. ನಾನು ಏನು ಸ್ಲೋವಾಗಿ ಹೋಗ್ತಾ ಇರ್ತೀನಿ ಅಂತಂದರೆ ಅದಕ್ಕೊಂದು ರೀಸನ್ ಇದೆ. ಪ್ರೆಗ್ನೆಂಟ್ ಲೇಡಿ ಹಾಗೆ ಮನೆ ಇರ್ತಾರೆ, ಹಂಸಲೆಲ್ಲ ಆಗಬಾರ್ದು ಅಂತ ಅಂದ್ಬಿಟ್ಟು ಹಿಂದ್ಗಡೆ ಬರ್ರ ಅಂತ ಆರು ನೋಡ್ಕೊಂಡು ಹೋಗು ಸೈಡಿಗೆ ಹೋಗು ಅಂತಂದರೆ ಹಿಂಗೆ ಬರ್ತಿರ್ತೆ. ನಾನು ಬರ್ತಿರ್ತೆ ಕಣೆ, ಬರ್ತಿರ್ತೇನಾ? ಬಂದಿಲ್ಲ ಅಂದ್ರೆ ರೀಟೇಕ್ ತಗೊಂಡ್ರೆ ಯಾಕೆ ಟೆನ್ಷನ್ ಮಾಡ್ಕೊಂತೀಯ? ಸರಿ ಕರಿ. ಫೋಲ್ಡಾ? ಈಗ ಬ್ಲೈಂಡ್ ಫೋಲ್ಡ್ ತಾನು ಹೇಳ್ತೆ ನಿಮಗೆ. ಅಡಿನಾ ಲೇ, ಬ್ಲೇಡ್ ಫೋಲ್ಡ್ ಮಾಡ್ಕೊಂಡು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಲ್ಲ? ಬನ್ನಿ ಗೊತ್ತಾಗತ್ತೆ. ಏನು ಅಂತ ಹೇಳ ದಯವಿಟ್ಟು ಪ್ಲೀಸ್. ನಮ್ಮ ಫ್ಯಾಮಿಲಿಗೆ ಒಂದು ಹೊಸ ಮೆಂಬರ್ನ ಕರ್ಕೊಂಬರೋಣ ಅಂತ. ಓ ಮೈ ಗಾಡ್, ನಮ್ಮಲ್ಲಿ ಎಷ್ಟೊಂದು ಕನ್ಸರ್ನ್ ಇದೆ ನಿನಗೆ.
ನಿನಗೂ ಅಲ್ಲ ನಾನು ಬಿಟ್ಟು ಹೋಟೆಲ್ ಒಂದಿದೆ ಇವೆರಡರ ಜೊತೆ ನೀನು ಬ್ಯುಸಿ ಆಗ್ಬಿಡ್ತೀಯ ಅಂತ ಅಂದ್ಬಿಟ್ಟು ನನ್ನ ಸಮಾಧಾನ. ತುಂಬ ಕ್ವಶನ್ಸ್ ಕೇಳಬೇಡಿ, ಟ್ರಸ್ಟ್ ಮೀ. ಆ ಥರ ಆಸೆಗಳೆಲ್ಲ ಬೇರೆ ಇಟ್ಕೋಬೇಡಿ. ಓಕೆ. ಆಮೇಲೆ ನೀನು ಆ್ಯಕ್ಟಿಂಗ್ ಮಾಡ್ತಿದ್ಯಾ ಪಾಪ, ಜೀವಿಸ್ತಾ ಇಲ್ಲ. ಕಚ್ಚಲ್ಲ ಬಿಡ. ಇಲ್ಲಿ ನೀ ಸಾಕಿದ್ರಾ ಈ ಏರಿಯಾಗ? ಸೊ ಏನು ಇಷ್ಟ ಇಲ್ಲ ಅದನ್ನೇ ಅಚ್ಚುಕಟ್ಟಾಗಿ ಮಾಡೋದು. ಸೊ ಒಂಚೂರು ರೇಗ್ಸೋದು ಅಂದ್ರೆ ಒಂಚೂರು ಖುಷಿ ಅಲ್ಲ ಡಾರ್ಲಿಂಗ್ಸ್. ಹಂಗೆ ಅಲ್ಲಿ ಒಂದಷ್ಟು ರೋಡ್ ಏನು ರೇಜ್ ಆದಮೇಲೆ ಇಲ್ಲಿ ನಾವು ಒಂಚೂರು ಶೂಟ್ ಮುಗಿಸ್ಕೊಂಡು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ? ಆಮೇಲೆ ಜೊತೆಗೆ ಒಂಚೂರು ರೇಗಿಸ್ಕೊಂಡೆ. ಇವನು ಕಚ್ಬಿಡ್ತಾನೆ ಅಂತ ಬಟ್ ಒಳ್ಳೆ ಒಂಥರ ಕಾಣಿಸ್ತದೆ ಅಂತಾನೆ ಏನು ಅಲ್ವೇನಾ? ಹಲೋ, ಸಾಕಿರೋನೆ ಪಾಪ ಇದು. ನಾನ್ ಸಾಕಿರೋ ನಾಯಿನ ಹತ್ರನೇ ಕಚ್ಕೊಂಡ್ಬಿಟ್ಟಿದ್ಯಾ? ಎಲ್ಲ ಕಚ್ಕೊಂಡು ರೀಸನ್ ಹೇಳೋದ್ರೆ ನೀ ಅದನ್ನ ಮಾಡ್ತಾ ಇದ್ದೆ ನಾನು. ಹೆಂಗೆ ಕಿವಿಗಿಂಟದಲ್ಲ ಮತ್ತೆ ನೋಡಿ ಆ ತರ ಲವ್ ಮಾಡ್ತಾ ಇದ್ದೆ. ರೊಮ್ಯಾನ್ಸ್ ಮಾಡ್ತವ್ರೆ ಎಲ್ಲ. ಹಾ ಹೌದೌದೌದು. ಥ್ಯಾಂಕ್ ಯು. ಇದೇ ಪ್ರಮೋಷನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಆದ ಕಾರಣ ಹೊಟ್ಟೆಗೆ ಏನಾದರೂ ಒಂಚೂರು ಹಾಕೊಂಡು. ಪ್ರಜು ಇಲ್ಲೇ ಇರ್ತೀರಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಅಲ್ಲಿ ಚಿರುಮುರಿ ಇತ್ತು, ಎಲ್ಲಿ? ಅಲ್ಲಿ ಆನ್ ದಿ ವೇ ಬರ್ತಾ. ಅಲ್ಲ ಈಗ ಸದ್ಯಕ್ಕೆ ಏನಾದರೂ ಕುಡಿತೀನಿ ನೀನು? ಕಾಫಿ ಸಿಗುತ್ತಾ ಅಲ್ಲಿ ನನಗೆ? ಕಾಫಿ ಡೌಟ್ ಕೇಳಲ್ಲ, ನಾನು ಹತ್ತಕ್ಕಾಗಲ್ಲ. ಒಂದ್ಸಲ ಕೇಳಿ. ಫ್ರೂಟ್ ಎಲ್ಲ ಇದೆ. ಕಾಫಿ ನಮಗೆ ಬೇಸಿಕ್ ಕಾಫಿ ಬೇಕು. ಕಾಫಿ ಅಯ್ಯಯ್ಯೋ ಏನಿದ್ದಂಗಿದೆ ಅದು? ಫಲೂಡಾ. ಅಯ್ಯಯ್ಯೋ ಹೋಣ ಅಲ್ಲಿಗೆ. ಹೋಣ ಯಾ ಬನ್ನಿ ಇಲ್ಲ ಹೋಣ. ಕಾಫಿ ಅಂತೂ ಸಿಗಲ್ಲ. ಹೌದಾ? ಅಯ್ಯೋ ನನಗೆ ಬೇಕಾಗಿರೋದು ಸಿಗಲ್ವಾ? ನಿಮ್ಗೆ ಬೇಕಾಗಿರೋದು ಸಿಗುತ್ತೆ, ನಿಮ್ಗೆ ಇಷ್ಟ ಅಲ್ವಾ? ಇದನ್ನ ತಿನ್ನೋಣ? ನಾನು ತಿನ್ನಲ್ಲ, ನೀವು ತಿನ್ನಿ. ಸರಿ ಬಾ ಕುತ್ಕೊಂಡೆ ತಿನ್ನೋಣ. ನೀ ಎಲ್ಲ ಹೋಗ್ತಿದ್ಯಾ? ನೋಡ್ತಾ ಇದ್ದೀನಿ ರೀ. ಹ್ಯಾವ್ ಅ ಸೀಟ್. ಯಾ ಡಾರ್ಲಿಂಗ್ಸ್, ಈ ಪ್ರೈಸ್ಗೆ ಚಿಕನ್ ಬಿರಿಯಾನಿ ಬಂದಿರೋದು ಇದರಲ್ಲಿ. ನೋಡಿ ಸರ್, 150 ರೂಪಾಯಿ ಪಾವ್ ಭಾಜಿ. 170. 150 ಅಂತ ಹಾಕಿದ್ದಾರೆ. ಅದು ಪ್ರೈಸ್ ಬೇರೆ ವೇರಿ ಆಗಿದೆ. ಒಂದೊಳ್ಳೆ ಚಿಕನ್ ಬಿರಿಯಾನಿ. 170ನಾ? ಹಾಂ. ಕ್ಯಾನ್ಸಲ್ ಮಾಡಿ ಹೋಗೋಣ ನಾವು. ಹ್ಞೂ ತಂದು ಅಲ್ಲಿ ಹಾಕಿ ಕೊಟ್ಟಾದ್ಮೇಲೆ. ಬಿಕಾಸ್ ಆಫ್ ಏರಿಯಾ ಅಂತ ಅನ್ಸುತ್ತೆ ರೀ. ಏರಿಯಾ ನೋಡ್ತೀರ? ಹಾಂ ಅಲ್ವಾ? ಚಿಕನ್ ಬಿರಿಯಾನಿ ಒಂದೊಂದು ಕಡೆ ಮಟನ್ ಬಿರಿಯಾನಿ ಬಂದ್ಬಿಡ್ತದೆ. ನಾವು ಮುತ್ತುರತ್ನ ಇರುವಾಗೆ ಚೆನ್ನಾಗಿ ಜೀವನ 100 ರೂಪಾಯಿ 100 ರೂಪಾಯಿ ಜೀವನ ಮುಗಿಸ್ತದೆ. ಅಲ್ಲ ಇವಳು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿ 250 ರೂಪಾಯಿ ಸಂಪಾದನೆ ಮಾಡಿದ್ಲು. ಅದು ಟ್ಯಾಕ್ಸ್ ಮಗನೆ. ಹೌದಾ? ಅದು 150 ಪ್ಲಸ್ ಟ್ಯಾಕ್ಸ್ ಸೇರಿ. ತಿನ್ನೋದಕ್ಕೆ ಹಿಂಗಾಗ್ಬಿಟ್ರೆ ಇನ್ನು ಬಟ್ಟೆಗೆ ಶೆಲ್ಟರ್ಗೆಲ್ಲ ಏನು ಮಾಡೋದು? ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಮುತ್ತುರತ್ನ ಒಂದು ಕಡೆ ಅವತ್ತು ಕಾಫಿ ಕುಡಿದ್ವಲ್ಲ, ಇಲ್ಲಿ ನಿಮ್ಗೆ ವಾಮಿಟ್ ಆಗ್ತಿತ್ತಲ್ಲ, ಒಂದು ಕಾಫಿ ಎಷ್ಟು ಹೇಳೋದು? 35 ರೂಪೀಸ್ ಒಂದು ಕಾಫಿ. ನಾರ್ಮಲ್ ಹೋಟೆಲಲ್ಲಿ ಇಲ್ಲೆಲ್ಲ ಇರೋರು ಮತ್ತು ಗಾಳಿ ನೀರು ಅನ್ಕೊಂಡು ಬದುಕಬೇಕಷ್ಟೆ. ಡಾರ್ಲಿಂಗ್ಸ್, ಇಲ್ಲಿರೋ ಪ್ರತಿ ವರ್ಕರ್ಸ್ಗೂ ಎಂಥ ಸಿಕ್ಕಾಕೋಪ ಆ್ಯಟಿಟ್ಯೂಡ್ ಅಂತಂದರೆ ಎಲ್ಲ ಹೆಂಗೆ ಗೊತ್ತಾ? ಅಂತ ಒಬ್ರು ಒಂದು ಇದಿಲ್ಲ. ಸೊ ಯಾಕಂದರೆ ಅದು ಕಡೆ ಬಂತು ಅಂದರೆ ದಯವಿಟ್ಟು ನೀವು ನೋಡ್ಕೊಳ್ಳಿ, ತಲೆ ಹಾಕಕ್ಕೆ ಹೋಗ್ಬಿಡಿ ಆಯಿತಾ? ಪ್ರೈಸು ಕೂಡ ಇದು ಕೂಡ ಆ್ಯಟಿಟ್ಯೂಡ್ ಕೂಡ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆ್ಯಟಿಟ್ಯೂಡಲ್ಲ. ತಿನ್ಬಿಟ್ಟು ರುಚಿ ಹೇಳ್ತೀನಿ. ಈಗ ಎಲ್ಲ ತಡ್ಕೊತೀನಿ, ರುಚಿ ಒಂದು ಚೆನ್ನಾಗಿದ್ರೆ ಓಕೆ ಅಲ್ವಾ? ಸೊ ರುಚಿ ಹೇಳ್ತೀನಿ, ರುಚಿ ನೋಡ್ಬಿಟ್ಟು ಡಿಸೈಡ್ ಮಾಡಿ. ಬಟ್ ಇಷ್ಟಕ್ಕೆ 170 ಹಾರ್ಟ್ ಎಲ್ಲ ಬ್ರೇಕ್ ಆಗ್ತಿದೆ ಡಾರ್ಲಿಂಗ್ಸ್. 35ರಿಂದ 40 ರೂಪಾಯಿ ಕೊಡ್ಬೋದು ಅಂದ್ಕೊಳ್ಳಿ. ಆದರೆ ನಾವಿಲ್ಲಿ ಒಂದು 120 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ. 120-130 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ ಪರ್ ಇದಕ್ಕೆ. ಸೊ ಟೋಟಲು ಒಂದು 350 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ ಅಂದ್ಕೊಳ್ಳಿ. 350-360 ರೂಪಾಯಿ ಕಷ್ಟ ಜೀವನ. ಇಲ್ಲಿರೋರಿಗೆ ಕಷ್ಟ. ನಾವು ನಮ್ಮ ಏರಿಯಾಗೆ ವಾಪಸ್ ಹೋಗೋಣ ಬನ್ನಿ ಅಷ್ಟೇ. ಡಾರ್ಲಿಂಗ್ಸ್, ಈ ಏರಿಯಾಗೆ ಬಂದಿರಲಿಲ್ಲ. ಏನು ಗರ್ಲ್ಸ್ ಅಂತೀರ? ಡಾರ್ಲಿಂಗ್ಸ್, ನಾನು ಹೆಂಡ್ತಿ ಇದನ್ನ ಸೆಲೆಕ್ಟ್ ಮಾಡಿದ್ದೆಲ್ಲ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹಾಕಿದ್ರೆ ಇಲ್ಲ. ಆಮೇಲೆ ಯಾವಾಗಿರೋದು ಫಂಕ್ಷನ್ ಅವ್ರದ್ದು? 28th. ಹೌದಾ? 28th. ಓಕೆ.
ನೀವು ಬಾರ್ಗೇನೇನು ಮಾಡೋದು ಇಲ್ಲಿ ಬಂದು ಬರೀ ಕೇಳಿದ್ರೆ ಅವ್ರು ಸರ್ ಏನು ಸರ್ ಒಂದು ಸ್ವಲ್ಪ ಕಡಿಮೆ ಮಾಡ್ತಾರೆ ಹಂಗೆ ಹಾಂ ಕರೆಕ್ಟ್ ಸುಮ್ಮನೆ ಇಲ್ಲಿದ್ದೀವಲ್ಲ ಶಾಸ್ತ್ರ. ಹಾಂ ನಾವೀಗ ರಾಗಾಗಿ ಬಂದು ಡಿಸ್ಕೌಂಟ್ ಕೇಳ್ತಾ ಇದೀವಿ, ಏನಾದರೂ ಮಾಡ್ತಾರೆ ನೋಡೋಣ ಸರ್. ಏನಾದರೂ ಡಿಸ್ಕೌಂಟ್ ಕೊಡ್ತೀರಾ ಹೇಗೆ ಯೋಚನೆ ಮಾಡ್ತಾ ಇದ್ದಾರೆ, ಕೊಡ್ಬೋದು ಏನು ನೋಡೋಣ. ಎಸ್ ನಮಗೋಸ್ಕರ ಕೊಡ್ತಾರಂತೆ ನೋಡೋಣ. ಇದಕ್ಕೆ ಹೇಳೋದು ಗಂಡು ಮಕ್ಳಿಗೆ ಶಾಪಿಂಗ್ ಮಾಡಕ್ ಕೇಳಬೇಕು 2100 ಆಗ್ಬೇಕಾ ಅಂತ 1900 ಆಗ್ಬೇಕು 2100 ರೂಪಿ 105 ರುಪೀಸ್ ಡಿಸ್ಕೌಂಟ್ ಮಾಡಿದ್ದಾರೆ 5%. ಈಗ ನಾನು 2000 ಅಲ್ಲ ಸರ್. ನನ್ನ ಹೆಂಡತಿ ನನಗೆ 100 ರೂಪಾಯಿ ಉಳಿಸಿದ್ಲು ಅಲ್ಲಿ. 10 ಸಾರಿ 105 ರೂಪಾಯಿ ಅವ್ರು ಕರೆಕ್ಟ್ ಲೆಕ್ಕಾಚಾರ ನೋಡಿ. ಅಲ್ಲಿ 30 ರೂಪಾಯಿ 35 ರೂಪಾಯಿ ವಡಾಪಾವ್ ನಾನು 170 ರೂಪಾಯಿ ತಗೊಂಡ್ರು ಸರ್. ಒಂದು ವಡಾಪಾವಿಗೆ 3 ತಗೊಂಡು 35 ರೂಪಾಯಿ ವರ್ತಿಲ್ಲ ಅನ್ನೋ ಥರ ಫೀಲ್ ಆಯ್ತು ಅಲ್ಲಿ. ಕಕ್ಕ ಬಿಡ್ಲ ಯಾಕೆ ಈ 100 ರೂಪಾಯಿ ಉಳಿಸಿದ್ದಿಲ್ಲ ಅಲ್ಲಿ. ನಮ್ಮ ಡಾರ್ಲಿಂಗ್ಸ್ಗೆ ಗೊತ್ತಿರುತ್ತೆ, ನಾನು ರುಚಿ ಚೆನ್ನಾಗಿರೋ ತುಂಬ, ಅದು ಪ್ರೈಸ್ ಜಾಸ್ತಿ ಆದರೂ ಪರವಾಗಿಲ್ಲ, ನಾನು ಸೂಪರ್ ಅಂತ ಹೇಳ್ತೀನಿ. ಇಲ್ಲಾಂದ್ರೆ ನಾನು ಅಷ್ಟು ಈಸಿಯಾಗಿ ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ ನಾನು, ನಿಮ್ಗೆ ಗೊತ್ತು. ಖಂಡಿತವಾಗ್ಲೂ ಪ್ರೈಸ್ ಜಾಸ್ತಿ ಇತ್ತು, ಬಟ್ ತಿಂದಾಗೋಯ್ತು ಬಿಡಿ. ಅಲ್ಲ ಪ್ರೈಸ್ ಹಾಳಾಗೋಗ್ಲಿ, ಆ್ಯಟಿಟ್ಯೂಡ್ ಹೆಂಗೆ ಗೊತ್ತಾ ತಗ. ಹಾಂ ಬಂದ್ರಾ ಓಪನ್ ರಿವ್ಯೂ ಕೊಡ್ತಾ ಇದ್ದೀನಿ ನಾನು. ಎಲ್ಲ ಕಮರ್ಷಿಯಲ್ಸಿಂದ ಹಿಡಿದು ಪ್ರಮೋಷನ್ಸಿಂದ ಹಿಡಿದು ಎಲ್ಲನೂ ನಾನು ಮೇಡಮೇ ಮೇಂಟೈನ್ ಮಾಡೋದು. ಅದೇನ ಹೇಳಿದೆ ಹೊಗಳಿದೆ, ಖುಷಿ ಆಯಿತಾ? ಹೊಗಳಲೇಬೇಕು. ಥ್ಯಾಂಕ್ ಯು ಸರ್. ಸರ್ ನಿಮ್ಮದು ಸ್ಮೈಲ್ ಚೆನ್ನಾಗಿದೆ, ಹಿಂಗೆ ನಗ್ತಾ ಇರಿ. ಹಾಂ ನಿಮಗೆ ಒಂದು ಪಾಸ್ಟ್ ಟ್ರಾಮಾ ಥರ ಏನೋ ಆಗಿದೆ. ಏನಕ್ಕೆ? ಹಾಂ ಅಂದ್ರೆ ಅಂದ್ರೆ ಹಾಂ ಬಾಕ್ಸ್ ತೊಗೊಂಡಿಲ್ಲ. ಎಂತ ಮರ್ಯಾರೆ ನೀವು ಹಿಂಗ್ ಮಾಡ್ತೀರಾ? ಅಲ್ಲ ಬಿಲ್ಲೆಲ್ಲ ಪೇ ಮಾಡಿಬಿಟ್ಟು ಗಿಫ್ಟೇ ತಗೊಂಡಿಲ್ಲ ನಾನು. ಫೈನಲಿ ಆಯಿತು. ಇದನ್ನೇ ಮರೆತು ಬಂದಿದ್ದೆಲ್ಲ ಪಾಪ ನೀನು. ನೀವು ತಗೊಂಡ್ರಿ ಅಂತ ನಾನು ಬಂದೆ. ನಾನು ಓಕೆ ಇಲ್ಲೇ ತಗೊಳ್ಳೋಣ ಫೋಟೋ. ರೋಡ್ ಮಧ್ಯ ಪೋಸನ್ನು ಕೊಡುತ್ತಿರುವ ಮೌಲ್ಯಶ್ರೀ ಅವರಿಗೆ ಅಭಿನಂದನೆಗಳು. ಅಭಿನಂದನೆಗಳು ನೋಡಿ. ಮೇಡಮ್ ಬೇಕಂತೆ, ನಂದು ಬೇಡವಂತೆ ನೋಡಿ. ಇಲ್ಲೆಲ್ಲ ಮೇಡಮ್ಸ್ ಬರ್ತಾರೆ, ಮೇಡಮ್ ಅಲ್ಲ ಸರ್ಸ್ ಬರಲ್ಲ. ಸರ್ಸ್ ಬರಲ್ಲ ಕರೆಕ್ಟ್. ಮೇಡಮೇ ಅಲ್ಲ ಇದು ಕೊಡೋದು. ಇದು ಅಲ್ಲ ಪಾಪ ನಂದು ಓಪನ್ ಫಾಲೋ ಮಾಡ್ಬಿಡಿ. ಓಹೋ ಒಳ್ಳೆ ಫಾಲೋ ಮಾಡ್ಕೊಂಡ್ಬಿಟ್ಲು. ಅವನಿಗೆ ಆ್ಯಕ್ಚುಲಿ ಇಲ್ಲೇ ಇದಾರೆ ನೋಡಿ ಸರ್. ಹಾಂ ಅವರು ನಿಮ್ಮದು ಅದು ಚಾನಲಿಂದ ನೋಡಿ 3-4 ತಿಂಗಳಿಂದ ಕನ್ನಡ ಚೆನ್ನಾಗಿ ಮಾತಾಡ್ತದ. ನಾವು ಹೌದಾ? ನಮ್ಮ ಚಾನಲ್ ನೋಡಿ ಕನ್ನಡ ಕಲ್ತಿದ್ರಪ್ಪ. ಒಂದು ಇದಾಯ್ತು ನಮಗೆ, ಹೆಮ್ಮೆ ನಮಗೆ. ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದಾರೆ. ಹೌದಾ? ಡೈಲಿ ನೈಟ್ ಇಲ್ಲಿಂದ ಹೋಗಿದ ಮೇಲೆ ಕೆಲಸದ ಮೇಲೆ ಹಾಂ ಒಂದು ಇನ್ನ ಅಂದ್ರೆ 1 ಅವರ್ ನೋಡ್ತಾನಂತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಪಾ ಸೂಪರ್ ಅಲ್ವಾ? ನಮ್ಮನ್ನ ನೋಡಿಕೊಂಡು ಯಾರೋ ಒಬ್ಬರು ಕನ್ನಡ ಕಲಿತಾರೆ ಅಂತಂದರೆ, ಆಮೇಲೆ ಆ್ಯಕ್ಚುಲಿ ನಾವುಗಳು ಕೂಡ ಬೇರೆ ಬೇರೆ ಭಾಷೆ ಕಲ್ತಿರೋದೆಲ್ಲ ಒಂದು ಬೇರೆ ಬೇರೆ ಸಿನಿಮಾಗಳನ್ನ ನೋಡ್ಕೊಂಡು ಭಾಷೆಗಳನ್ನ ಕಲ್ತಿರೋದು. ಬಟ್ ಬೇರೆ ಭಾಷಿಗರು ನಮ್ಮ ವ್ಲಾಗ್ಸ್ ನೋಡಿಕೊಂಡು ಕನ್ನಡ ಕಲಿತಾರದಂತಂದರೆ ಇದಕ್ಕಿಂತ ಖುಷಿ ವಿಚಾರ ಏನಿದೆ ಡಾರ್ಲಿಂಗ್ಸ್. ಬಟ್ ನನಗಿನ್ನೂ ಆ ಥರ ಧೈರ್ಯಗಳೆಲ್ಲ ಹೆಂಗೆ ಬಂದುಬಿಟ್ಟಿದೆ ಅಂತಂದರೆ, ರೋಡ್ ಮಧ್ಯೆ ಜೋರ ಮಾತಾಡ್ಕೊಂಡು ಹುಚ್ಚು ಥರ ಓಡಾಡ್ತಾ ಇರ್ತೀನಿ. ಅಂದರೆ ನನ್ನ ಅಕ್ಕಪಕ್ಕ ಯಾರು ಇಲ್ಲ ಅಂತಂದರೆ ನನ್ನ ಹುಚ್ಚ ಅಂತಲೇ ಅನ್ಕೋಬೇಕು. ಏನಿದು ಒಬ್ಬನೇ ಫೋನ್ ಇಟ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೇನೆ ಅಂತಬಿಟ್ಟು ಹಾಯ್ ಹಲೋ, ಕಾರ್ ಇಲ್ಲೇ ಇದೆ. ಓ ನಾನು ಇಲ್ಲೇ ಇಟ್ಟಿದ್ದೀನಲ್ಲ. ನೀವು ಹೋಗ್ತಾ ಇದ್ದೀರಾ? ಬಾಯ್ ಪ್ರತಿ. ನಾನು ಅಲ್ಲೆಲ್ಲೋ ಇಟ್ಟಿದ್ದೀನಿ ಅನ್ನೋ ಥರ ಮೈಂಡ್ ಸೆಟ್. ಏನು ತೆಗ್ದ ತಕ್ಷಣ ಓಪನ್ ಆಗ್ಬಿಡ್ತು? ಲಾಕೆ ಮಾಡಿಲ್ಲ. ಹೌದಾ? ಅಯ್ಯಯ್ಯೋ. ಓಕೆ ಡಾರ್ಲಿಂಗ್ಸ್, ಲಾಂಗ್ ಜರ್ನಿ. ಐ ಮೀನ್ ಈ ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಓಡಾಡ್ಕೊಂಬರೋಷ್ಟೊಳಗೆ ಸೊಂಟ ಗಂಟೆ ಎಲ್ಲ ಬಿದ್ದೋಗುತ್ತೆ. ನನ್ನ ಹೆಂಡತಿ ಸ್ವರ್ಪರ ಅಂತ ಬೇರೆ ಪಕ್ಕದಲ್ಲಿ, ಅವಳು ಸೊಂಟ ಎಲ್ಲ ಬಿದ್ದೋಗಿ ನೋಡಿ ಗೈಸ್ ಎಷ್ಟು ಕಷ್ಟ ಪಡ್ತಾ ಇದ್ದೀವಿ ನಾವು. ಏನು ಮಾಡೋದು? ಬಟ್ ಸಿಗಾವಡೆ ಟಯರ್ಡ್ ಆಯ್ತು. ನೋಡ. ಓಕೆ, ಎನಿವೇಸ್ ಥ್ಯಾಂಕ್ ಯು. ಇಟ್ ವಾಸ್ ಅ ಗುಡ್ ಡೇ. ಡಾರ್ಲಿಂಗ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಥಿಂಕ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆಮೇಲೆ ಮೇನೇ ನಾನು ನಿಮ್ಗೆ ಕೇಳಬೇಕು ಅಂತಿರೋದು, ವಿಡಿಯೋ ಲೆಂತ್ ಎಲ್ಲ ಎಷ್ಟು ಇರಬೇಕು, ಹೆಂಗೆ, ಆಮೇಲೆ ನಿಮ್ಮ ಟೈಮಿಂಗ್ಸ್ ಏನು ಅಂತ ಅಂದ್ಬಿಟ್ಟು ಒಂಚೂರು ಹೇಳಿ. ಯಾಕಂದರೆ ನಾನೀಗ ರೆಗ್ಯುಲರಾಗಿ 5 o'clock ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಒಂದಿನ ಮಿಸ್ ಆಗಿರೋದಕ್ಕೆ ನೀವು ನಿಜವಾಗ್ಲೂ ನಿಮ್ಮ ಒಂದು ಪ್ರೀತಿ
ಆ ಒಂದು ಡೈಲಿ ಅದು ಅಡಿಕ್ಟ್ ಆಗಿದ್ದೀನಿ ಅಂತ ಹೇಳೋ ಒಂದಿದು ನಮ್ಗೆ ಇನ್ನೂ ಒಂಥರ ಇಲ್ಲ ಮಾಡಬೇಕು, ನಾವು ಡೈಲಿ ಅಪ್ಡೇಟ್ ಮಾಡಬೇಕು ನನ್ನ ಮಗನೇ. ಓಕೆ, ಅನ್ನೋದನ್ನ ಆ ಉತ್ಸಾಹನ ನೀವು ನನಗೆ ಕೊಡ್ತಾ ಇದ್ದೀರಾ ಮೈಕಿತ್ತಕ್ಕೆ. ಸೊ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗಿದ್ರೆ ನಾನು ಆದಷ್ಟು ಬೈಕ್ ಇಟ್ಕೊಂಡ ಆದಷ್ಟು ನಾನು ಡೈಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲವ್ ಯು ಸೋ ಮಚ್ ಗೈಸ್. ಲಿಟ್ರಲಿ ನೀವು ಕೊಡೋ ಪ್ರೀತಿ ನಮ್ಗೆ ನಿಜವಾಗ್ಲೂ ಎಷ್ಟು ಅದು ಪದಗಳೇ ಕಟ್ಟೋಕ್ಕಾಗಲ್ಲ ಆ ಥರ. ನೋಡಿ, ನಾನು ವೀಡಿಯೋ ಮಾಡ್ತಿರೋದನ್ನ ಹಿಂದೆ ತಿರುಗಿ ನೋಡ್ತಾ ಇದ್ದೀನಿ ನಾನು. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.